ಪರಿಸರ ಜಾಗೃತಿಯನ್ನು ಮೂಡಿಸುವ ಆ ಹಿನ್ನೆಲೆಯಲ್ಲಿ ಒಂದು ಚಿತ್ರಕಲಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಪರಿಸರ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಹೊಸ ವರ್ಷದ ಶುಭಾರಂಭದಲ್ಲೇ ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯವಾದಂತಹ ಕಾರ್ಯ ಅಂತೇಳಿ ನಾನು ಹಾಸನ ಜಿಲ್ಲೆಯ ಒಂದು ಸೌಭಾಗ್ಯ BS ದೇಸಾಯಿಯಂತಹ ಒಬ್ಬ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ಸಿಕ್ಕಿರೋದೇ ಒಂದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ತನ್ನ ಸ್ವಾರ್ಥಕ್ಕಾಗಿ ಯಾವತ್ತೂ ಯೋಚಿಸದೆ ಸಮಾಜಮುಖಿಯಾದಂಥ ಚಿಂತನೆ ಇಟ್ಕೊಂಡು ತನ್ನ ಜೀವನದ ಉದ್ದಕ್ಕೂ ಕೂಡ ನನ್ನ ಕಲಿತಿರುವಂತಹ ಕಲೆಯನ್ನು ಮಕ್ಕಳಿಗೆ ಅದನ್ನು ದಾರಿ ಎರಿಬೇಕು, ಅದನ್ನು ಮುಂದುವರಿಸಬೇಕು ಅನ್ನುವಂತಹ ಕಳಕಳಿ ಇಟ್ಟಿರುವಂಥ ಬಂದ ಏಕೈಕ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ನೋಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ದೇಸಾಯಿ. ಅಂತಹ ಒಂದು ಗೌರವವನ್ನು ಈ ಜಿಲ್ಲೆಯಲ್ಲಿ ಪ್ರೀತಿಯನ್ನು ಗಳಿಸಿರುವಂತಹ BS ದೇಸಾಯಿ ಮತ್ತು ಅವರ ಶ್ರೀಮತಿ ಮತ್ತು ಅವರ ಪುತ್ರ ಅವರೆಲ್ಲರ ಒಂದು ನಿಸ್ವಾರ್ಥವಾದಂತಹ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗೃತಿಯನ್ನು ಮೂಡಿಸಬೇಕು. ಅವರೇ ಹೇಳಿದ ಹಾಗೆ ನಾವು ಯಾವಾಗಲೂ ಹೇಳುವಂಥದ್ದು ಸರ್ಕಾರ ಮಟ್ಟದಲ್ಲಿ ಯಾವಾಗಲೂ ನಾವು ಕೇಳುವಂಥ ಒಂದು ಪ್ರಶ್ನೆ ಏನು ಹೇಳಿದ್ರೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕೃತಿಕವಾದಂತಹ ಸೌಂದರ್ಯವಿರುವಂತಹ ಈ ಹಾಸನ ಜಿಲ್ಲೆಯನ್ನು ಪ್ರವಾಸೋದ್ಯಮ ಹಿನ್ನೆಲೆಯಲ್ಲಿ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಯಾವಾಗಲೂ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದೇ ಹಿನ್ನೆಲೆಯಲ್ಲಿ ಇವತ್ತು BS ದೇಸಾಯಿ ಅವರು ಮಕ್ಕಳಲ್ಲಿ ಆ ರೀತಿಯಾದಂತಹ ಒಂದು ಪರಿಪೂರ್ಣತೆಯನ್ನು, ಮಕ್ಕಳಲ್ಲಿ ಆ ಜ್ಞಾನವನ್ನು, ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಜ್ಞಾನವನ್ನು ತುಂಬುವಂಥ ಒಂದು ಪ್ರಯತ್ನವನ್ನು ಒಂದು ಕಲೆಯ ಮೂಲಕ ಆ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. BS ದೇಸಾಯಿ ಅವರಿಗೆ ನಾವು ಯಾವಾಗಲೂ ಕೂಡ ಅವರನ್ನು ನಾವು ಅತ್ಯಂತ ಹೆಚ್ಚು ಗೌರವದಿಂದ ಕಾಣ್ತೀವಿ. ಯಾಕೆಂದರೆ ಉತ್ತರ ಕರ್ನಾಟಕದ ಭಾಗದಿಂದ ಬಂದವರಾದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಬಂದು ನೆಲೆಸಿದ ನಂತರ ಈ ಜಿಲ್ಲೆಯ ಅತ್ಯಂತ ಪ್ರೀತಿಯನ್ನು, ಈ ಜಿಲ್ಲೆಯಲ್ಲಿ ಏನಾದರೂ ಒಂದು ಅತ್ಯುತ್ತಮವಾದ ಸಾಧನೆ ಮಾಡಬೇಕು ಅಂತ ಅವರು ಅಂದ್ಕೊಂಡು ಏನು ಕೆಲಸ ಮಾಡ್ತಿರ್ತಾರೆ ಅವೆಲ್ಲವೂ ಕೂಡ ನಮಗೆ ಅತ್ಯಂತ ಗೌರವಯುತವಾದಂತಹ ಕಾರ್ಯ ಅಂತ ಭಾವಿಸಿಕೊಂಡು ಅವರನ್ನು ದೇಸಾಯಿಯವರ ಈ ಕಾರ್ಯವನ್ನು ನಿರಂತರವಾಗಿ ಅವರು ಮುಂದುವರಿಸಿಕೊಂಡು ಹೋಗಲಿ, ನಮ್ಮ ಸದಾಕಾಲ ಅವರ ಜೊತೆಗೆ ನಾವು ಹಿಂದೆ ನಿಂತಿದ್ದೀವಿ, ಮುಂದೆ ಕೂಡ ನಿಲ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯ ಕೊಡ್ತೀನಿ. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಪ್ರಕೃತಿದತ್ತವಾಗಿಯೇ ತುಂಬ ಸುಂದರವಾದಂಥ ಪ್ರದೇಶ. ನಾವು ಉತ್ತರ ಕರ್ನಾಟಕದಿಂದ ನೋಡಿದರೆ ಇದು ಸ್ವರ್ಗ ಅಂತ ನಾವು ಅಂತೀವಿ. ಈಗ ಇಂಥಲ್ಲಿಯೂ ಕೂಡ ಪರಿಸರದ ಜಾಗೃತಿ ಮೂಡಿಸುವ ಅಗತ್ಯತೆ ಕಂಡು ಬರ್ತಾ ಇದೆ. ಯಾಕೆಂತಂದರೆ ನಮ್ಮ ಕೆರೆ ಕಟ್ಟೆಗಳು ಒಡೆಗೋಗ್ತಾ ಇದ್ದಾವೆ ಅಥವಾ ಅವು ಪರ್ಯಾಯವಾಗಿ ಅಭಿವೃದ್ಧಿಯ ನೆಪದೊಳಗೆ ಅಥವಾ ಬೇರೆ ರೀತಿಯಿಂದ ಇದು ಆಗ್ತಾ ಇದ್ದಾವೆ. ಆದರೆ ಏನೇ ಅಭಿವೃದ್ಧಿ ಆದರೂ ಕೂಡ ನಮಗೆ ಬಹಳ ಮುಖ್ಯವಾಗಿ ಜಲಮೂಲಗಳು ಉಳಿಬೇಕಾದದ್ದು ಬಹಳ ಮುಖ್ಯ. ಆ ಉದ್ದೇಶಕ್ಕೆ ಇಡೀ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ಪ್ರತಿ ತಿಂಗಳ ಮೊದಲನೆಯ ಭಾನುವಾರ ಈ ಒಂದು ಕಾರ್ಯಕ್ರಮಗಳನ್ನು ಮಾಡೋಣ ಅಂಥೇಳಿ ನಾವು ಚಿಕ್ಕಲ ಫೌಂಡೇಶನ್ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೂಡಿ ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಮೂಲ ಉದ್ದೇಶ. ನಮಗೆ ಭಾನುವಾರ ದಿವಸ ಚಿತ್ರಸಂತೆ, ಬೆಂಗಳೂರಿನಲ್ಲಿ ಚಿತ್ರಸಂತೆ ಇರೋದರಿಂದ ಅದನ್ನು ಹೊಸ ವರ್ಷ ಇವತ್ತೇ ಪ್ರಾರಂಭ ಮಾಡೋಣ ಅಂತ ಹೇಳಿ ಮಾಡಿದ್ದೇವೆ. ಧನ್ಯವಾದಗಳು.